ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚೋಲೆ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆಗೆ. ಹಾಗೆ ಚಾಟ್ಸ್ ರೀತಿಗೆ ಕೂಡ ಸಾಯಂಕಾಲಕ್ಕೆ ಚೋಲೆ ಮಸಾಲಾನ ಉಪಯೋಗಿಸ್ಕೊಳ್ಬೋದು. ಎರಡು 2 in 1 ರೀತಿ ತುಂಬ ಚೆನ್ನಾಗಾಗುತ್ತೆ. ಚೋಲೆ ಮಸಾಲ ಮಿಕ್ಕರು ಕೂಡ ಈ ರೀತಿ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಕಾಬೂಲ್ ಚೆನ್ನನ ನೈಟು 10 ಗಂಟೆಗೆ ನೆನೆ ಹಾಕ್ತಾಯಿರೋದು. ಇದು ಒಟ್ಟು ಓವರ್ ನೈಟ್ನಲ್ಲಿ 10 ರಿಂದ 12 ಗಂಟೆಯಷ್ಟು ನೆನೆಯಬೇಕು. ಸ್ವಲ್ಪ ದಪ್ಪ ಇರುತ್ತೆ, ಬೇಗ ಬೇಯೋದಿಲ್ಲ. ಹಾಗೆ ಆಲೂಗೆಡ್ಡೆ ಒಂದು 3ನ ದಪ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಕೋದ್ರಿಂದ ರುಚಿಯಾಗಿರುತ್ತೆ, ಗ್ರೇವಿ ಕೂಡ ದಪ್ಪಾಗಿ ಬರುತ್ತೆ, ತಿಕ್ಕಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ 4 ವಿಸಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಕೂಗಿಸ್ಕೊಂಡು 1-2 ವಿಸಲ್ನ ಸಿಮ್ ಮಾಡಿಬಿಟ್ಬಿಡಿ. ಚೆನ್ನಾಗಿ ಬೇಯುತ್ತೆ. ನಾನು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬರಲಿ ಅಂತೇಳಿ ಆ ಕಲ್ಲರ್ಗೋಸ್ಕರ ದಾಳಿಂಬೆ ಸಿಪ್ಪೆ ಹಾಕ್ತಾಯಿದ್ದೀನಿ. 1-2 ಪೀಸಷ್ಟು ದಾಳಿಂಬೆ ಸಿಪ್ಪೆ ಬೆಂದ ಮೇಲೆ ಈಚೆ ತೆಗೆದಿಟ್ಕೊಳ್ಳೋಣ. ಅದನ್ನೇನು ಯೂಸ್ ಮಾಡೋದು ಬೇಡ, ಕಲ್ಲರ್ ಬಿಡುತ್ತದು. ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. 1 ಗೆಡ್ಡೆಯಷ್ಟು ಈರುಳ್ಳಿ, ಶುಂಠಿ ಒಂದು ಅರ್ಧ ಇಂಚಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೀರೇನು ಹಾಕೋದು ಬೇಡ, ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕಿದ್ರೆ ತುಂಬ ಹೊತ್ತಾಗುತ್ತೆ, ಅದು ನೀರಿನಂಶ ಎಲ್ಲ ಡ್ರೈ ಆಗೋದಕ್ಕೆ, ಹಸಿ ವಾಸನೆ ಹೋಗೋದಕ್ಕೆ. ಹಾಗಾಗಿ ಒಂದು 3 ಟೊಮೊಟೊ ಕೂಡ ಹಂಗೆ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ A1 ಅರುಣ ಮಸಾಲ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಅದು ಚೋಲೆ ಮಸಾಲ. ಧನಿಯಾ ಪುಡಿ 1 ಸ್ಪೂನು, ಕಸ್ತೂರಿ ಮೆಂತ್ಯ ಅರ್ಧ ಸ್ಪೂನಷ್ಟು, ಗರಂ ಮಸಾಲ 1/4 ಸ್ಪೂನು, ಹಾಗೆ ರೋಸ್ಟೆಡ್ ಜೀರೆ ಪೌಡರ್ ಕೂಡ 1/4 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಕಾಬೂಲ್ ಚೆನ್ನ ಎಲ್ಲ ಬೆಂದಿದೆ. ಬೆಂದಿಲ್ಲ ಅಂದರೆ ನೀವು ಅಕಸ್ಮಾತ್ ಬೇಯಿಸೋಕ್ಕಾಗಲಿಲ್ಲ, ಜಾಸ್ತಿ ಬೆಂದಿಲ್ಲ ಅನ್ನೋದಾರೆ ಇನ್ನೊಂದು ವಿಸಲ್ ಕೂಗಿಸ್ಕೊಳ್ಬೋದು. ತುಂಬ ಸಾಫ್ಟಾಗಿ ಬೆಂದಿದೆ ಇದು. ಹಾಗೆ ದಾಳಿಂಬೆ ಸಿಪ್ಪೆ ಆಗಿದ್ವಲ್ಲ, ಅದನ್ನು ಹೊರಗಡೆ ತೆಗೆದಿಟ್ಕೊಳ್ಳೋಣ. ತುಂಬ ಸಿಂಪಲ್ ಇದು, ಮನೇಲಿರೋಂಥ ಐಟಮ್ಸ್ನೇ ಉಪಯೋಗಿಸ್ಕೊಳ್ಳೋಂಥದ್ದು. ಚೋಲೆ ಮಸಾಲ ಇಲ್ಲ ಅಂದರೆ ಅದನ್ನು ಬಿಟ್ಟು ಬೇರೆ ಎಲ್ಲ ಏನು ತೋರಿಸಿದ್ದೀನಿ ಎಲ್ಲ ಮಸಾಲ ಹಾಕ್ಕೊಳ್ಬೋದು. ನಾನು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತೇಳಿ ಬೇಯಿಸಿರೋಂಥ ಕಾಳನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ತರಿಯಾಗಿ ಜಸ್ಟ್ ಒಂದು 4-5 ಸೆಕೆಂಡಷ್ಟು ಗ್ರೈಂಡ್ ಮಾಡಿ ಸಾಕು. ಬೆಂದಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು 2 ಸ್ಪೂನಷ್ಟು ಚೋಲೆ ಮಸಾಲನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು, ಹಾಗೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಪೂರ್ತಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆ ಅರೋಮ ಬರುತ್ತೆ. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ರುಬ್ಬಿದ್ನಲ್ಲ, ಟೊಮೊಟೊ ಪ್ಯೂರಿ ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಪ್ಯೂರಿ ಮತ್ತು ಈರುಳ್ಳಿ ಪೇಸ್ಟ್ ಎರಡಕ್ಕೂ ನೀರು ಹಾಕಿಲ್ಲ, ಹಾಗೆ ರುಬ್ಬಿರೋಂಥದ್ದು. ನೀರು ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೀಗೆ ರುಬ್ಬೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಇದಾದಷ್ಟು ಸ್ಟವ್ ಮೇಲೆ ಸುತ್ತ ಎಲ್ಲ ಹಾರುತ್ತೆ, ಹಾಗಾಗಿ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ನಾನು ಕಡಲೆಕಾಳು ಬೇಯೋದಕ್ಕೆ, ಕಾಬೂಲ್ ಚೆನ್ನ ಬೇಯೋದಕ್ಕೆ ಮಾತ್ರ ಉಪ್ಪು ಹಾಕಿದೆ. ಹಾಗಾಗಿ ಟೊಮೊಟೊ ಹಣ್ಣೆಲ್ಲ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬೇಗ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಮಧ್ಯೆ ಕೈ ಆಡಿಸ್ಕೊಂಡು ಈ ಥರ ಮುಚ್ಚಿಬಿಟ್ಟು ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀರಿನಂಶ ಎಲ್ಲ ಕಡಿಮೆಯಾಗಿ ಎಣ್ಣೆ ಬಿಡ್ತಾ ಬರ್ತಾಯಿದೆ ಮಸಾಲೆ. ಇದು ಚಪಾತಿ, ಬಟೋರ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಅನ್ನ ಕೂಡ ಚೆನ್ನಾಗಿರುತ್ತೆ. ನಾನೀಗ ಚೋಲೆ ಮಸಾಲ 1 ಸ್ಪೂನಷ್ಟು, ಧನಿಯಾ ಪುಡಿ 1 ಸ್ಪೂನಷ್ಟು, ಹಾಗೆ ರೋಸ್ಟೆಡ್ ಜೀರಿಗೆ ಪುಡಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಗರಂ ಮಸಾಲ ಮತ್ತು ಕಸ್ತೂರಿ ಮೆಂತ್ಯನ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ನೀರು ಹಾಕೋದಕ್ಕಿಂತ ಮುಂಚೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷದಷ್ಟು ಫ್ರೈ ಆಗೋದಕ್ಕೆ ಬಿಡಿ. ಮಸಾಲ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಳ್ಳೆ ಅರೋಮ ಕೂಡ ಬರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ, ಹಾಗೆ ಎಣ್ಣೆ ಕೂಡ ಬಿಟ್ಟಿದೆ. ಚೆನ್ನಾಗಿ ಪುಡಿ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿದ್ದೀವಲ್ಲ ಕಾಬೂಲ್ ಚೆನ್ನ ಮತ್ತು ಆಲೂಗೆಡ್ಡೆ ಎರಡನ್ನೂ ಹಾಕ್ಕೊಳ್ಳೋಣ. ನಿಮಗೆ ತಕ್ಷಣಕ್ಕೆ ದಾಳಿಂಬೆ ಸಿಪ್ಪೆ ಸಿಗಲಿಲ್ಲ ಅಂದರೆ 1 ಸ್ಪೂನಷ್ಟು ಟೀ ಪುಡಿನ ನೀರಿನಲ್ಲಿ ಕುದಿಸ್ಬಿಟ್ಟು ಆ ಡಿಕಾಕ್ಷನ್ ಫಿಲ್ಟ್ರ್ ಮಾಡಿ ಅದನ್ನು ಕೂಡ ನೀವು ಕಾಬೂಲ್ ಚೆನ್ನ ಬೇಯೋದಕ್ಕಿಂತ ಮುಂಚೆ ಕಾಬೂಲ್ ಚೆನ್ನಾಗಿ ಹಾಕ್ಬಿಟ್ಟು ಕೂಗಿಸ್ಕೊಳ್ಬೋದು. ಅವಾಗ ಕೂಡ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗೋಂಥ ಚೋಲೆ ಮಸಾಲನೇ ಸಿಗುತ್ತೆ ಕಲರು. ನಿಮಗೆ ಎಷ್ಟು ನೀರು ಬೇಕಾಗುತ್ತೆ, ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಳ್ಳಿ. ತುಂಬ ಜನಕ್ಕೆ ಮಾಡಬೇಕು ಅಂದಾಗ ಈ ರೀತಿ ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡು ಮಾಡೋದ್ರಿಂದ ಗ್ರೇವಿ ಹೆಚ್ಚಿಗೆ ಆಗುತ್ತೆ. ಮತ್ತು ಈ ಥರ ಸ್ವಲ್ಪ ಪೇಸ್ಟ್ ಮಾಡಿ ಹಾಕೋದ್ರಿಂದ ಅದು ಚೆನ್ನದು ರಸ ಎಲ್ಲ ಬಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗ್ರೇವಿ ರುಚಿಯಾಗಿರುತ್ತೆ. ನಿಮಗೆ ನೀರು ಎಷ್ಟಕ್ಕೆ ಬೇಕಾಗುತ್ತೆ ನೋಡಿ ಹೆಚ್ಚಿಸ್ಕೊಳ್ಳಿ. ಇದು ಒಣಕಾಳಾಗಿರೋದ್ರಿಂದ ನಿಮ್ಗೆ ಸ್ವಲ್ಪ ತಣ್ಣಗೆ ಆಗ್ತಿದ್ದಂಗೆ ನೀರಿನ ಅಂಶ ಎಲ್ಲ ಸ್ವಲ್ಪ ಗ್ರೇವಿ ಅಂಶನೆಲ್ಲ ಸ್ವಲ್ಪ ಕಡಿಮೆಯಾಗಿ ಡ್ರೈ ಥರ ಆಗಿಬಿಡುತ್ತೆ. ಆ ಥರ ಏನಾರು ಆದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು. ಅಕಸ್ಮಾತ್ ತುಂಬ ತೆಳ್ಳ ಆಗೋಯ್ತು ಅಂದರೆ ಆಲೂಗೆಡ್ಡೆ ಹಾಕಿದ್ದೀನಲ್ಲ, ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಆವಾಗ ಗಟ್ಟಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ನೋಡೋಕೆ ಇದಕ್ಕಷ್ಟೇ ಲಿಕ್ವಿಡ್ ಅನಿಸುತ್ತೆ, ಒಂದು 5 ನಿಮಿಷ ಬಿಟ್ಟರೆ ಪೂರ್ತಿ ಡ್ರೈ ಥರ ಆಗಿಬಿಡುತ್ತೆ.
ನಾನಿವತ್ತು ಚಪಾತಿ ಜೊತೆಗೆ ಮಾಡ್ಕೊಳ್ತೀನಿ. ಈಗ ಕಸ್ತೂರಿ ಮೆಂತ್ಯ ಮತ್ತು ಗರಂ ಮಸಾಲ ಹಾಕ್ಕೊಳ್ಳೋಣ. ಕಸ್ತೂರಿ ಮೆಂತ್ಯನೂ ಅಷ್ಟೇ ಮನೇಲೇ ಆದಷ್ಟು ಮಾಡ್ಕೊಳ್ಬೋದು. ಚೆನ್ನಾಗಿ ಈಗ ಬಿಸಿಲು ಬರುತ್ತಾ ಇರೋದ್ರಿಂದ ಎಲ್ಲ ಪೌಡ್ರ್ಗಳನ್ನು ಮನೇಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಅದು ಫ್ಲೇವರ್ಗೆಲ್ಲ 1 ನಿಮಿಷದಷ್ಟು ಬಿಡೋಣ. ನಾನು ಇಲ್ಲಿ ಖಾರಕ್ಕೆ ಅಂತ ಏನೂ ಹಾಕಿಲ್ಲ. ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟ್ ಒಗ್ಗರಣೆ ಇದು. ತುಪ್ಪದಲ್ಲಿ ಒಗ್ಗರಣೆ ಕೊಡೋದ್ರಿಂದ ಇದರ ಅರೋಮ ತುಂಬಾ ಚೆನ್ನಾಗಿರುತ್ತೆ. ನಾನು 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು 1-2 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಸೀಳಿಟ್ಕೊಂಡಿದ್ದೀನಿ. ಇಂಗು ಕೂಡ ಬೇಕಾದರೆ ಹಾಕ್ಕೊಳ್ಬೋದು ನೀವು. ಶುಂಠಿನ ಉದ್ದುದ್ದ ಹೆಚ್ಚಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀವಿ. ಇದು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದೆ, ಹಾಗಾಗಿ 2 ಮಾತ್ರ ಸೀಳು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾವು ಗ್ರೇವಿ ಮಾಡ್ಕೊಂಡಿದ್ವಲ್ಲ, ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಆ ಫ್ಲೇವರ್ ಹಾಗೇ ಇರುತ್ತೆ ಬಾಯಿನಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕುದಿಸ್ಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಬಿಸಿ ಇದೆಯಲ್ಲ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೋಲೆ ಮಸಾಲ ರೆಡಿ ಆಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಹೀಗೆ ಚಾಟ್ಸ್ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ಪೂರಿ, ಅನ್ನ, ಮೊಸರನ್ನ ಈ ಥರ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ಇದ್ರ ಜೊತೆಗೆ ಬೆಣ್ಣೆ ಹಾಕ್ಕೊಂಡಂತೂ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಈಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಸರ್ವ್ ಮಾಡಬೇಕಾದ್ರೆ ಬೆಣ್ಣೆ ಹಾಕ್ಕೊಳ್ತೀನಿ ನಾನು. ಬೆಣ್ಣೆ ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಬೇಕಾದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ಹಸಿ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ನಾನೀಗ ಸಾಯಂಕಾಲಕ್ಕೆ ಮಿಗುತ್ತಲ್ಲ, ಹಾಗಾಗಿ ಅದನ್ನು ಯಾವ ರೀತಿ ಬಳಸ್ಕೋಬೇಕಂತೇಳಿ ಇನ್ನೊಂದು ಮಾಡ್ತಾಯಿದ್ದೀನಿ, ಚಾಟ್ಸ್ ಮಾಡ್ತಾಯಿದ್ದೀನಿ. ಅದೇ ಚೋಲೆ ಮಸಾಲೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೇವು, ಹಾಗೆ ಖಾರ ಬೂಂದಿ ಹಾಕ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೇನೋ ಒಂದು ಹೊಸ ರುಚಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನೋ ನೀವು ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು, ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬೋದು, ಅಥವಾ ಹಸಿ ಟೊಮೊಟೊ ಕೂಡ ಹಾಕ್ಕೊಳ್ಬೋದು. ಮಾರ್ನಿಂಗ್ ಟಿಫನ್ ಮಾಡಿ ಏನಾದ್ರು ಮಿಕ್ಕಿದ್ರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬಾ ಎರಡೂ ರುಚಿಯಾಗಿ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಕೂಡ ಇದೆ. ನಂದು ರಾಣಿ ಸ್ವಯಂ ಕಲಿಕೆಗೆ ಸಪೋರ್ಟ್ ಮಾಡ್ದಂಗೆ ರಾಣಿ ಕ್ರಿಯೇಟಿವಿಟಿ ಅಂತೇಳಿ ಒಂದು ಹೊಸ ಚಾನಲ್ ಇದೆ. ಆರ್ಟ್ ಮತ್ತು ಕ್ರಾಫ್ಟು ಹಾಗೆ ಸ್ಟಿಚಿಂಗ್ ಕೂಡ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು ಮೊದಲನೇ ಮಾಡಿರೋಂಥ ವಿಡಿಯೋ, ನಾನು ಒಂದು ಹಳೆ ಟವಲ್ಗಳಿಂದ, ಟರ್ಕಿ ಟವಲಿಂದ ಫ್ರಿಜ್ದು ಟಾಪ್ ಕವರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕಟಿಂಗು ಸ್ಟಿಚಿಂಗು ಎರಡೂ ಇಲ್ಲ. ಜಸ್ಟ್ ಹ್ಯಾಂಡಲಿಂದ ಮಿಷಿನಿಂದ ಸ್ಟಿಚ್ ಮಾಡೋಂತಿಲ್ಲ, ಹ್ಯಾಂಡಿಂದ ಸ್ಟಿಚ್ ಮಾಡೋಂಥದ್ದು ತುಂಬಾ ಚೆನ್ನಾಗಿದೆ. ನೀವು ಕೂಡ ನೋಡಿ. ನಾನು ಈ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.